ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪೌಡರಿಂದ ಇವತ್ತು ನಾವು ಪನ್ನೀರ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ 2 ಕಪ್ಪಷ್ಟು ಹಾಲಿನ ಪೌಡರನ್ನ ತೊಗೊಂಡಿದ್ದೀನಿ. ಇದಕ್ಕೆ ತಿಳುವಾಗಿ ಹಾಲು ಬರೋ ರೀತಿಯಾಗಿ ನೀರನ್ನು ಹಾಕಿ ಕಲಿಸ್ಕೊಳ್ಳಿ. ಇಲ್ಲಿ ತಣ್ಣೀರನ್ನು ಯೂಸ್ ಮಾಡಿ ಗಂಟಿಲ್ದಾಗಿ ಇದನ್ನು ಒಡೆದುಕೊಳ್ಳಿ. ಆಮೇಲೆ ಹಾಲನ್ನು ಒಲೆ ಮೇಲೆ ಕಾಯೋಕ್ಕಿಡಿ. ಇದು ಉಕ್ತಾ ಬಂದಾಗಿ ಕೆನಿಬಾರ್ದ ರೀತಿ ಮತ್ತು ಕೈ ಆಡಿಸ್ಕೊಳ್ಳಿ. ಹಾಲು ಈ ರೀತಿಯಾಗಿ ಒಂದು 5ರಿಂದ 10 ನಿಮಿಷ ಬರ್ತಾ ಇರಬೇಕು. ಇದಕ್ಕೆ ನಾವಿಲ್ಲಿ ಕೊಡಬೇಕು ಒಂದು ಲಿಂಬೆ ಹಣ್ಣಿನ ರಸವನ್ನು ಈ ರೀತಿ ತೆಗೆದುಕೊಂಡು ಸ್ವಲ್ಪನೇ ಹಾಕ್ತಾ ತಿರುತ್ತಾ ಬನ್ನಿ. ಹೀಗೆ ಹಾಕೋದ್ರಿಂದ ಇದು ಹಾಲು ಕುದ್ದಾಗಿ ಒಡಿತಾ ಬರುತ್ತೆ. ಕುದ್ದು ಈ ರೀತಿಯಾಗಿ ಎಲ್ಲ ಒಡೆದು ನೀರು ಬಿಟ್ಟಾಗಿ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಕುದಿಸಿ ಇದು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡಿ. ಇದನ್ನು ನಾವು ಒಂದು ತಿಳುವಾದ ಕಾಟನ್ ಬಟ್ಟೆಯಲ್ಲಿ ಹಾಕಿ ಕಟ್ಟಬೇಕು. ಕಾಟನ್ ಬಟ್ಟೆಯಲ್ಲಿ ಈ ರೀತಿಯಾಗಿ ಇದನ್ನು ಹಾಕ್ಕೊಳ್ಳಿ. ಇದನ್ನು ಹಾಕಿದ ಮೇಲೆ ತಣ್ಣೀರಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ನಿಂಬೆ ಹುಳಿ ಎಲ್ಲ ಹೋಗೋವರೆಗೂ ಸ್ವಲ್ಪ ಹೊತ್ತು ಇದನ್ನು ತೊಳ್ಕೊಳ್ಳಿ. ಆಮೇಲೆ ಇದನ್ನು ಈ ರೀತಿಯಾಗಿ ನೀರನ್ನೆಲ್ಲ ಹಿಂಡಿ ತೆಗೆದು ಚೆನ್ನಾಗಿ ಒಂದು ಗಂಟು ಹಾಕಿ ಒಂದು ಪ್ಲೇಟ್ ಇಟ್ಟು ಅದರ ಮೇಲೆ ಒಂದು ಭಾರವಾದ ವಸ್ತುವನ್ನು ಇಟ್ಟ ಇದನ್ನು ಸ್ವಲ್ಪ ಹೊತ್ತು ನೀರೆಲ್ಲ ಹೋಗೋದಕ್ಕೆ ಬಿಡಿ. ಒಂದು 10ರಿಂದ 15 ನಿಮಿಷ ಬಿಟ್ಟ ಮೇಲೆ ಇದನ್ನು ತೆಗೆದು ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬೇಕಾದರೆ ಒಂದು ಅರ್ಧ ತಾಸಷ್ಟು ಫ್ರಿಜ್ನಲ್ಲಿ ಕೂಡ ಇಡ್ಬೋದು. ಫ್ರಿಜ್ನಲ್ಲಿ ಇಡೋದ್ರಿಂದ ಪೂರ್ತಿಯಾಗಿ ಗಟ್ಟಿಯಾಗಿ ಬರುತ್ತೆ. ಸೇಮ್ ಮಾರ್ಕೆಟಲ್ಲಿ ಸಿಗೋ ಆ ರೀತಿಯಾದ ಪನ್ನೀರ್ ರೆಡಿಯಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಸಪೋರ್ಟ್ ಮೈ ಚಾನಲ್.